ಟ್ರೈನಲ್ಲಿ. ಯಾಕೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಸೊ ನಾವು ಎಡಿನ್ಬರ್ಗ್ ಹೋಗ್ತಾ ಇದ್ದೀವಿ. ಸೊ ಸ್ಕಾಟ್ಲ್ಯಾಂಡ್ಸ್ ಕ್ಯಾಪಿಟಲ್ ಎಡಿನ್ಬರ್ಗ್ ಹೋಗ್ತಾ ಇದ್ದೀವಿ. ಇದು 3 days ಟ್ರಿಪ್ ಆಗಿರುತ್ತೆ. ಸೊ ಇವಾಗ ನಾವು ಟ್ರೈನಲ್ಲಿದ್ದೀವಿ. ಕಿಂಗ್ಸ್ ಕ್ರಾಸ್ ಸ್ಟೇಷನಿಂದ ನಾವು ಡಿಪಾರ್ಟ್ ಆಗಿದ್ದು. ಸೊ ಅಲ್ಲಿಗೆ ಹೇಗೆ ಬರಬೇಕು ಅನ್ನೋದನ್ನು ನಾನು ಕ್ಲಿಪ್ ಆ್ಯಡ್ ಮಾಡ್ತೀನಿ, ನೋಡಿ. ಹಾಗೆ ನಮ್ಮ ಜೊತೆ 3 days ಟ್ರಿಪ್ ಎಂಜಾಯ್ ಮಾಡಿ ನೀವು. ಬನ್ನಿ ಹೋಗೋಣ. ನಾವು ಮನೆಯಿಂದ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ 7:30. ಸೊ ನಮ್ಮ ಟ್ರೈನ್ ಇದ್ದಿದ್ದು 9:15. ಅದು ಬಂದ್ಬಿಟ್ಟು ಕಿಂಗ್ಸ್ ಕ್ರಾಸ್ ಸ್ಟೇಷನಿಂದ ಇದೆ ಟ್ರೈನು. ಹಾಗಾಗಿ ನಾವು ಇಲ್ಲಿಂದ ಕಸ್ಟಮರ್ ಸ್ಟೇಷನಿಂದ ಎಲಿಜಬೆತ್ ಲೈನ್ ತಗೊಂಡು ಲಿವರ್ಪೂಲ್ ತನಕನೂ ಬಂದ್ವಿ. ಲಿವರ್ಪೂಲ್ ಸ್ಟ್ರೀಟಲ್ಲಿ ನಾವು ಮತ್ತೆ ಇನ್ನೊಂದು ಟ್ರೈನ್ ಚೇಂಜ್ ಮಾಡಿಕೊಂಡು ಮೋರ್ಗೇಟ್ವರೆಗೂ ಹೊರಟ್ವಿ. ಸೊ ಮೋರ್ಗೇಟಿಂದ ನಮಗೆ ಡೈರೆಕ್ಟಾಗಿ ಕಿಂಗ್ಸ್ ಕ್ರಾಸ್ ಸ್ಟೇಷನ್ಗೆ ಟ್ರೈನ್ ಇದೆ. ನ್ಯಾಷನಲ್ ಟ್ರೈನ್ ಚೇಂಜ್ ಮಾಡಬೇಕು. ಸೊ 9:15 ಅಂದರೆ 9:15 ಶಾರ್ಪ್ 9:15ಗೆಲ್ಲನೂ ಅದು ಡಿಪಾರ್ಟ್ ಆಗಿಬಿಡುತ್ತೆ, ವೆಯ್ಟ್ ಮಾಡೋಲ್ಲ. ಆ್ಯಂಡ್ ನಾವು ಬುಕ್ ಮಾಡ್ಕೊಂಡಿರೋ ಟಿಕೆಟ್ಸ್ಗೆ ಮತ್ತು ನೆಕ್ಸ್ಟ್ ಟ್ರೈನ್ಗೆ ಹೋಗೋಕ್ಕಾಗೋದಿಲ್ಲ. ಸೊ ನಾವು ರೀಚ್ ಆದ್ವಿ ಈಗ ಕಿಂಗ್ಸ್ ಕ್ರಾಸ್ ಸ್ಟೇಷನ್ಗೆ. ಸೊ ರೀಚ್ ಆಗೋಷ್ಟೊತ್ತಿಗೆ ಆನ್ ಟೈಮಲ್ಲೇ ಟ್ರೈನ್ ಇತ್ತು ಅಂತ ಡಿಸ್ಪ್ಲೇ ಹಾಕಿದ್ರು. ಹಾಗಾಗಿ ನಾವು ಬೆಳಗ್ಗೆ ಬೇಗನೆ ಬಿಟ್ವಿ. ಸೊ ಈಗ ನಾವು ಅಲ್ಲಿ ಡಿಸ್ಪ್ಲೇಲಿ ನೋಡ್ಬೇಕಾದ್ರೆ ನಮಗೆ ಇದ್ದಿದ್ದು ಪ್ಲ್ಯಾಟ್ಫಾರ್ಮ್ 3 ಅಂತ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಪ್ಲ್ಯಾಟ್ಫಾರ್ಮ್ 3 ನಾವು ಹೋಗಬೇಕಾಗಿರೋದು ಟ್ರೈನು ಎಡಿನ್ಬರ್ಗ್ಗೆ. ಸೊ ಈಗ ನಾವು ಗೇಟ್ 3ಗೆ ಹೋಗೋಣ, ಅಂದರೆ ಪ್ಲ್ಯಾಟ್ಫಾರ್ಮ್ 3ಗೆ ಹೋಗೋಣ ಮುಂದುಗಡೆ. ನೀವೇನಾದರೂ ನನ್ನ ಲಾಸ್ಟ್ ವಿಡಿಯೋ ಕೇಂಬ್ರಿಡ್ಜ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇದು ಕಿಂಗ್ಸ್ ಕ್ರಾಸ್ ಸ್ಟೇಷನ್ಗೆ ಬಂದಿದ್ವಿ ನಾವು. ಸೊ ಇಲ್ಲಿಂದನೇ ನಾವು ಹೊರಟಿದ್ದು. ನೋಡ್ತಾ ಇರ್ಬೋದು, ಇದೇ LNER ಟ್ರೈನ್ಸ್ ಏನು ಕಾಣಿಸ್ತಾ ಇದೆಯಲ್ಲ, LNER ಟ್ರೈನ್ಸ್. ಸೊ ನಾವು ಪ್ಲ್ಯಾಟ್ಫಾರ್ಮ್ 3ಗೆ ಬಂದಾಯಿತು. ಟ್ರೈನ್ ಆಲ್ರೆಡಿ ರೆಡಿಯಾಗಿದೆ. ಎಕ್ಸಾಕ್ಟ್ಲಿ ನಾವು 9:05ಗೆ ಈಗ ಹೊರಡ್ತಾ ಇದ್ದೀವಿ. ನೋಡಿ 9:05 ಆಗಿದೆ. ಈ ಲಂಡನ್ ಟು ಎಡಿನ್ಬರಾ ಟ್ರೈನ್ ಟ್ರಾವೆಲ್ ಟೈಮ್ 4.5 hours ಎಂಡ್ ಟು ಎಂಡ್. ಮನೆಯಿಂದ ಸ್ಟಾರ್ಟ್ ಆಗಿ ನಾವು ಎಡಿನ್ಬರಾ ಸ್ಟೇಷನಿಗೆ ರೀಚ್ ಆಗೋದು 4.5 hours ಆಗುತ್ತೆ. ನಾವು ಫ್ಲೈಟಲ್ಲಿ ಕೂಡ ಹೋಗ್ಬೋದು, ಬಟ್ ಟ್ರೈನ್ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ಜರ್ನಿ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ, ನಾವು ಮಕ್ಕಳ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಬುಕ್ ಮಾಡಿಬಿಟ್ಟು ಇದು 4 seat ಇರೋದು, ಮಧ್ಯದಲ್ಲಿ ಟೇಬಲ್ ಇರುತ್ತೆ. ಸೊ ನಾವು ಸೆಲೆಕ್ಟ್ ಮಾಡ್ಕೋಬೋದು, ಅಂದರೆ ಆಪ್ಷನ್ಸ್ ಕೊಡ್ಬೋದು ನಾವು ಯಾವ ಥರದ್ದು ಬೇಕು ಅಂತ ಹೇಳ್ಬಿಟ್ಟು. ಸೊ ನಾರ್ಮಲ್ ಇಲ್ಲಾಂದರೆ ಈ ಥರ ಇರುತ್ತೆ, ಇಬ್ಬರೇ ಇದ್ದರೆ ಈ ಥರ ಸೀಟ್ಸ್ ಕೊಡ್ತಾರೆ. ನಾವು ಸೆಲೆಕ್ಟ್ ಮಾಡ್ಕೊಂಡಿರೋದು 4 members ವಿತ್ ಟೇಬಲ್ ಇರೋದು. ಆ್ಯಂಡ್ ಈ ಥರ ಇರುತ್ತೆ, ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಅದೇನೋ ಇದು 4.5 hours ಜರ್ನಿ ಅಲ್ವಾ, ಹಾಗಾಗಿ ಪರವಾಗಿಲ್ಲ. ಆ್ಯಂಡ್ ವಾಶ್ರೂಮ್ನು ನೀಟಾಗಿದೆ. ಸೊ ಇದು ಆ ಕಡೆ ಕ್ಯಾರೇಜ್ಗೆ ಆಕ್ಸೆಸ್ಸು. ಆರಾಮ್ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಸೊ ಸೈಡ್ಗೆಲ್ಲನೂ ತುಂಬ ಚೆನ್ನಾಗಿದೆ. ಇದು ಎಸ್ಪೆಷಲಿ ಸ್ಕಾಟ್ಲ್ಯಾಂಡ್ಗೆ ಹೋಗ್ಬೇಕಂದ್ರೆ ಗ್ರೀನರಿ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೆ 2 ಕಣ್ಣು ಸಾಲದ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಫುಲ್ ಫಾರ್ಮ್ ಎಲ್ಲ ವಿಲೇಜ್ಗಳೆಲ್ಲ ಬರುತ್ತಲ್ವ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ನಾವು ಯಾವ ಸೀಟ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀವೋ ಅದೇ ಅಲಾಟ್ ಮಾಡ್ತಾರೆ, ಅದರಲ್ಲೇ ಕುತ್ಕೋಬೇಕು ನಾವು. ಸೇಮ್ ನಮ್ಮ ಇದ್ರ ಟ್ರೈನ್ ಥರನೇ. LNER ಅಂದರೆ ಲಂಡನ್ ನಾರ್ತ್ ಈಸ್ಟರ್ನ್ ರೈಲ್ವೆ ಅಂತ ಹೇಳ್ಬಿಟ್ಟು. ಸೊ ಇದು ಮೇಯ್ನ್ ಆಗಿ ಟು ಆ್ಯಂಡ್ ಫ್ರೋ ಫ್ರಮ್ ಲಂಡನ್ ಆಪ್ರೇಟ್ ಆಗುತ್ತೆ. ಈಸ್ಟ್ ಆಫ್ ಲಂಡನ್ಗೆ, ಈಸ್ಟ್ ಮಿಡ್ಲ್ಯಾಂಡ್ಸ್ಗೆ, ಗ್ರೇಟರ್ ಲಂಡನ್ ಆಗಿರ್ಬೋದು, ನಾರ್ತ್ ಈಸ್ಟ್ ಇಂಗ್ಲೆಂಡ್ ಆಗಿರ್ಬೋದು, ಸ್ಕಾಟ್ಲ್ಯಾಂಡ್ ಆಗಿರ್ಬೋದು, ಆಮೇಲೆ ಯಾರ್ಕ್ಷೈರ್ ಆಗಿರ್ಬೋದು, ಹಂಬರ್ ಆಗಿರ್ಬೋದು, ಇದಕ್ಕೆಲ್ಲನೂ ನಾವು ಈ LNER ಟ್ರೈನ್ ಸರ್ವಿಸ್ ತೊಗೋಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು ನಮಗೆ 4 members ಟೋಟಲ್ ಆಗಿ £256 ಆಯಿತು. ಟು ಆ್ಯಂಡ್ ಫ್ರೋ ಎರಡೂ, ಲಂಡನ್ ಟು ಎಡಿನ್ಬರಾ ಮತ್ತು ಎಡಿನ್ಬರಾ ಟು ಲಂಡನ್ ರಿಟರ್ನ್ ಟಿಕೆಟು £256 ಆಯಿತು. ಆ್ಯಂಡ್ ನಾವು ರೈಲ್ ಕಾರ್ಡ್ ಇದರಲ್ಲಿ ಅಪ್ಲೈ ಮಾಡಿದರೆ ಪ್ರೈಸ್ ಕಮ್ಮಿ ಆಗುತ್ತೆ. ಸೊ ಮೇಕ್ ಶ್ಯೂರ್ ನೀವೇನಾದರೂ ಟ್ರೈನ್ ಬುಕ್ ಮಾಡಿಕೊಂಡ್ರೆ ರೈಲ್ ಕಾರ್ಡ್ ಮೂಲಕ ಬುಕ್ ಮಾಡ್ಕೊಳ್ಳಿ, ತುಂಬಾ ಕಡಿಮೆ ಆಗುತ್ತೆ ಪ್ರೈಸು. ಸೊ ರೈಲ್ ಕಾರ್ಡ್ ಒಂದು £35 ಚಾರ್ಜ್ ಆಗುತ್ತೆ. ಸೊ ಬೆಳಗ್ಗೆ ಬೇಗ ಬಿಟ್ಟಿರೋದ್ರಿಂದ ತಿಂಡಿ ಕಟ್ಕೊಂಡು ಬಂದಿದ್ದೀವಿ. ಬಾಕ್ಸ್ ಪಡ್ಡು, ಚಟ್ನಿ ಆ್ಯಂಡ್ ಸ್ವಲ್ಪ ಸಾಂಬಾರು. ಹಶ್ವಾಗಿಬಿಟ್ಟಿದೆ ಮಕ್ಕಳಿಗೆ. ಹಶ್ವಾಗಿದೆಯಾ? ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ತೀನಿ ನಾನು. ಓಕೆ ಅಲ್ಲ? ಬೇಡನಾ?
ಬರ್ತೀನಿ. ಓಕೆ, ಸೊ ನೀನು ಹಶ್ವಾಗದ? ಸೊ ಕಾಫಿ ಕಪ್ಸ್ ಆ್ಯಸ್ ಯೂಶುವಲ್ ಕಾಫಿ ನಾವೆಲ್ಲೋದ್ರೂ ಕಾಫಿ ತರ್ತೀವಿ. ಈಗ ತಿಂಡಿ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಹೊರಗಡೆ ಹೇಗಿದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಸೀನ್ರಿ ಮಾತ್ರ. ಸೊ ಆನ್ ದ ವೇ ಹೋಗ್ತಾ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಕವರ್ ಮಾಡ್ತೀನಿ ನಾನು. ನೋಡಿ ಬಂದಾಯ್ತು ನಾವು ಎಡಿನ್ಬರಾ ಸ್ಟೇಷನ್ಗೆ. ಸೊ ಇದು ಎಡಿನ್ಬರಾ ಸ್ಟೇಷನ್, ವೇವರ್ಲಿ ಸ್ಟೇಷನ್ ಅಂತಾರೆ ಇದನ್ನು. ಎಡಿನ್ಬರಾ ವೇವರ್ಲಿ ಸ್ಟೇಷನ್. ಸೊ ಇದೂ ದೊಡ್ಡ ಸ್ಟೇಷನ್. ಇಲ್ಲಿಂದ ಕನೆಕ್ಟಿಂಗ್ ಟ್ರೈನ್ಸ್ ಇರ್ತವೆ ಬೇರೆ ಬೇರೆ ಇದಕ್ಕೆ ಪ್ಲೇಸಸ್ಗೆ. ಸೊ ಇಲ್ಲೆಲ್ಲನೂ ಶೂಟಿಂಗ್ ಜಾಸ್ತಿ ಮಾಡ್ತಾರಲ್ವಾ, ಮೂವಿ ಶೂಟಿಂಗ್ ಆಗಿರ್ಬೋದು, ಇದಾಗಿರ್ಬೋದು. ಹೋಗ್ತಾ ಇದ್ದಾರೆ ನೋಡಿ. ತುಂಬ ಪ್ಲೇಸಸ್ ಇದೆ ಇಲ್ಲಿ ನೋಡೋದಕ್ಕೆ ಎಡಿನ್ಬರಾ ಅಲ್ಲಿ. ಕಾಜಲ್ಗಳು ತುಂಬಾ ಇದೆ ಜಾಸ್ತಿ. ಸೊ ನಾವೀಗ ಸ್ಟೇಷನಿಂದ ಹೊರಗಡೆ ಇದ್ದೀವಿ. ಈಗ ಹೋಗ್ತಾ ಇರೋದು ಮಾರ್ಕೆಟ್ ಸ್ಟ್ರೀಟ್ಗೆ. ಸ್ಟೇಷನಿಂದ ಜಸ್ಟ್ ಹೊರಗೆ ಬಂದ ತಕ್ಷಣ ನಮಗೆ ಮಾರ್ಕೆಟ್ ಸ್ಟ್ರೀಟ್ ಕಾಣುತ್ತೆ. ತುಂಬ ಚೆನ್ನಾಗಿದೆ ವ್ಯೂ ನೋಡೋದಕ್ಕೆ. ಸೊ ನೋಡಿ ಇದೆ ಮಾರ್ಕೆಟ್ ಸ್ಟ್ರೀಟ್. ಇದೇ ಸ್ಟೇಷನಿಂದ ಜಸ್ಟ್ ಮೇಲ್ಗಡೆ ಬಂದ ತಕ್ಷಣ ಹೊರಗಡೆ ಬಂದರೆ ನಮಗೆ ಮಾರ್ಕೆಟ್ ಸ್ಟ್ರೀಟ್ ಕಾಣುತ್ತೆ. ತುಂಬ ಚೆನ್ನಾಗಿದೆ, ಹಳೇ ಬಿಲ್ಡಿಂಗ್ಸ್ ಅಲ್ಲವಾ, ತುಂಬ ಚೆನ್ನಾಗಿದೆ. ಸೊ UK ಬಂದರೆ ಸ್ಕಾಟ್ಲೆಂಡ್ ನೋಡ್ತಕ್ಕಂಥ ಪ್ಲೇಸು. ಸ್ಕಾಟ್ಲೆಂಡ್ ಮಾತ್ರ ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿದೆ. ನಾವು 2023 ಬಂದಿದ್ವಿ. ಸೊ ಮತ್ತೆ 2026 ತುಂಬ ಚಳಿ ಇದೆ, -2. ಸೊ ಇದು ಎಡಿನ್ಬರಾ ಸ್ಟೇಷನ್ ಆ ಕಡೆ ಸೈಡಿಂದ. ಸೊ ಈಗ ನೆಕ್ಸ್ಟ್ ನಾವು ರಾಯಲ್ ಮೈಲ್ ಕಡೆ ಹೋಗ್ತಾ ಇದ್ವಿ. ಅದನ್ನು ತುಂಬ ಚೆನ್ನಾಗಿದೆ ಸ್ಟ್ರೀಟ್ ಎಲ್ಲನೂ ನೋಡೋದಕ್ಕೆ. ಸೊ ರಾಯಲ್ ಮೈಲ್ಗೆ ಹೋಗ್ಬೇಕಂದ್ರೆ ಸ್ಟೇಷನ್ ಎದುರುಗಡೆನೆ ದ ಸ್ಕಾಟ್ಸ್ಮ್ಯಾನ್ಸ್ ಸ್ಟೆಪ್ಸ್ ಅಂತಿದೆ. ಸೊ ಈ ಸ್ಟೇರ್ಸ್ ಹತ್ಕೊಂಡೇ ಹೋಗಬೇಕು. ಸೊ ಒಂಥರ ಕೋಟೆ ಥರ ಕಾಣಿಸುತ್ತೆ. ಕೋಟೆ ಒಳಗಡೆ ಹೋದರೆ ಹೇಗಿರುತ್ತೋ ಅದೇ ಥರ ಇದೆ ಫೀಲ್. ಸೊ ಮೇಲ್ಗಡೆ ಬಂದಮೇಲೆ ಫೈನಲಿ
ಸೊ ಇಲ್ಲಿಂದ ವ್ಯೂನು ಚೆನ್ನಾಗಿದೆ. ಆ್ಯಂಡ್ ಇದು ಸ್ಕಾಟ್ಸ್ಮಂಟ್ ಅಂತ ಹೋಟೆಲು. ನಾವೀಗ ಇರೋದು ಪ್ರಿನ್ಸೆಸ್ ಸ್ಟ್ರೀಟ್ ಗಾರ್ಡನ್ಸ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದೇನು ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ದ ಸ್ಕಾಟ್ ಮಾನ್ಯುಮೆಂಟ್ ಅಂತ ಕರೀತಾರೆ. ಇದು ಟೋಟಲ್ 200 ಫೀಟ್ ಇರೋದು, ಉದ್ದ ಇರೋದು. ಆ್ಯಂಡ್ ಇದೇನು ನೋಡ್ತಾ ಇದ್ರಲ್ಲ, ಇವ್ರು ಬಂದ್ಬಿಟ್ಟು ಸರ್ ವಾಲ್ಟರ್ ಸ್ಕ್ವಾಟ್ ಅಂತ ಹೇಳ್ಬಿಟ್ಟು. ಇವ್ರು ಬಂದ್ಬಿಟ್ಟು ರೈಟರ್. ಸೊ ಇದು ಸೆಕೆಂಡ್ ಲಾರ್ಜೆಸ್ಟ್ ಮಾನ್ಯುಮೆಂಟ್ ರೈಟರ್ಗೆ ಇರೋಂಥದ್ದು. ಆ್ಯಂಡ್ ಈ ಮಾನ್ಯುಮೆಂಟ್ನ ಕಟ್ಸಿದ್ದು ಬಿಟ್ವೀನ್ 1840 to 1844 ಕಂಪ್ಲೀಟ್ ಮಾಡಿದ್ದಾರೆ. ಇದ್ರ ಒಳಗಡೆ 287 ಸ್ಟೆಪ್ಸ್ ಇದೆ. ಇಲ್ಲಿ ಮೇಲ್ಗಡೆ ಹೋದರೆ 287 ಸ್ಟೆಪ್ಸ್ ಕ್ಲೈಮ್ ಮಾಡಿದರೆ ನಾವು ಸಿಟಿ ಫುಲ್ ವ್ಯೂನು ಕಾಣಿಸುತ್ತೆ ನಮಗೆ. ಆ್ಯಂಡ್ ಆಗಲೇ ಹೇಳಿದಾಗ ಇದು ಸೆಕೆಂಡ್ ಲಾರ್ಜೆಸ್ಟ್ ಮಾನ್ಯುಮೆಂಟ್ ಫಾರ್ ಅ ರೈಟರ್, ಒಬ್ಬ ರೈಟರ್ಗೆ ಡೆಡಿಕೇಟ್ ಮಾಡಿ ಕಟ್ಸಿರೋದು. ಈ ಪ್ರಿನ್ಸೆಸ್ ಸ್ಟ್ರೀಟ್ ಏನಿದೆಯಲ್ಲ, ಇದು ಬಂದುಬಿಟ್ಟು ಮೈಲ್ ಲಾಂಗ್ ಶಾಪಿಂಗ್, ಅಂದರೆ ನಮಗೆ ಸೆಂಟ್ರಲ್ ಲಂಡನ್ ಹೇಗೋ ಹಾಗೇನೆ ಇಲ್ಲಿ ಶಾಪಿಂಗ್ ತುಂಬಾ ಫೇಮಸ್. ಹಾಗೆ ಇಲ್ಲಿ ಇದನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ನ್ಯೂಟನ್ ಅಂತಲೂ ಕರೀತಾರೆ ಇದನ್ನು. ಇಲ್ಲಿಂದ ನಮಗೆ ಕ್ಯಾಸಲ್ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಇಲ್ಲಿಂದ ಸ್ವಲ್ಪ ಮುಂದೆ ನಡ್ಕೊಂಡು ಹೋದರೆ ಓಲ್ಡ್ ಟೌನ್ ಅಂತಿದೆ, ಸಖತ್ತಾಗಿದೆ. ಹಾಗೆ ಇಲ್ಲಿ ಎದುರುಗಡೆ ನಮಗೆ ಕಾಜಲ್ ಪಕ್ಕದಲ್ಲೇ ನಮಗೆ ಗಾರ್ಡನ್ ಇದೆ. ಈಗ ಟೈಮ್ 4:15 ಆಗಿದೆ. ಸೊ ನಾವು ಲೈಟಾಗಿ ಪ್ರೈಮರ್ಕಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು. ಮಾಡಿಕೊಂಡು ಈಗ ಟ್ರಾಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಟ್ರಾಮ್ ಇದೆ, ಟ್ರಾಮ್ ಬರುತ್ತೆ ನಮ್ಮ ಹೋಟೆಲ್ ರೂಮ್ಗೆ ಹೋಗೋಕ್ಕೆ. ಸೊ ನೈಟ್ ವ್ಯೂನು ಸಖತ್ತಾಗಿದೆ ನೋಡಿ ಇಲ್ಲಿಂದ. ನೈಟ್ ಅಲ್ಲ, ಆ್ಯಕ್ಚುಲಿ ಈವ್ನಿಂಗ್ ವ್ಯೂ, ಬಟ್ ರಾತ್ರಿ ಥರನೇ ಇದೆ. ನಗ್ತಾ ಇದ್ದಾರೆ ನಾನು. ನೈಟ್ ವ್ಯೂ ಅಂದರೆ ಚೆನ್ನಾಗಿದೆ ಆ್ಯಕ್ಚುಲಿ ವ್ಯೂ. ಸೊ ಇದು ಕ್ಯಾಸಲ್ ನೋಡಿ, ಎಡಿನ್ಬರಾ ಕ್ಯಾಸಲ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದನೇ ಕಾಣಿಸುತ್ತೆ. ಸೊ ಇದು ಮಂಡೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಾವು ಕ್ಯಾಸಲ್ಗೆ. ಸೊ ಈಗ ಟ್ರಾಮ್ ಸ್ಟೇಷನ್ಗೆ ಹೋಗೋಣ. ಟ್ರಾಮ್ ಸ್ಟೇಷನ್ ಹೋಗಿ ಅಲ್ಲಿಂದ ಸೀದಾ ನಮ್ಮ ಹೋಟೆಲ್ಗೆ ಹೋಗೋಣ. ಸೊ ನಾವೀಗ ಬಸ್ ಸ್ಟಾಪಲ್ಲಿ ಇದ್ದೀವಿ ಹೋಟೆಲ್ಗೆ ಹೋಗ್ಬೇಕಂತೇಳಿ. ನಾವೆಲ್ಲಿ ಇಳ್ಕೋಬೇಕು ಅಂತ
ನಮ್ಮ ಯಜಮಾನ್ ಹೇಳ್ತಾರೆ ನೋಡಿ ಹೆಸರು ಹೇಗಿದೆ ಅಂದರೆ, ಯಾವ ಸ್ಟಾಪ್ ಅಪ್ಪ? ಏನು ವಿಚಿತ್ರ ಹೆಸರಪ್ಪ ಇದು. ಸ್ಕಾಟ್ಲೆಂಡ್ ಅಲ್ಲಿ ಕ್ರೇಗ್ಲೀತ್ ಡ್ರೈವ್ ಅಂತ. ಕ್ರೇಗ್ಲೀತ್ ಡ್ರೈವ್. ಓಕೆ. ಕನ್ಫ್ಯೂಷನ್ ಅಲ್ಲ? ಸೊ ಬಸ್ಸಿಗೆ ವೇಟಿಂಗು 7 ಮಿನಿಟ್ಸ್ ಇದೆ. ಆ್ಯಂಡ್ ಇದು ಗ್ಲಾಸ್ಗೋ ಹೋಗುತ್ತೆ. ಗ್ಲಾಸ್ಗೋ ಸಿಟಿನೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಬಂದಾಯಿತು ನಾವು ಹಾಲಿಡೇ ಇನ್ ಎಕ್ಸ್ಪ್ರೆಸ್ಗೆ. ನಾವು ಯಾವುದೇ ಟ್ರಿಪ್ ಹೋಗಲಿ ನಾವು ಪ್ರಿಫರ್ ಮಾಡೋದು ಹಾಲಿಡೇ ಇನ್, ಯಾಕಂದರೆ ಸರ್ವಿಸ್ ತುಂಬ ಚೆನ್ನಾಗಿರುತ್ತೆ, ರೂಮ್ಸ್ ಚೆನ್ನಾಗಿರುತ್ತೆ, ಹಾಗೆ ರೀಸನಬಲ್ ಪ್ರೈಸ್ ಕೂಡ ಇರುತ್ತೆ. ಸೊ ನಾವು 2 ಡೇಸ್ಗೆ ಬುಕ್ ಮಾಡ್ಕೊಂಡಿರ್ತಕ್ಕಂಥದ್ದು ರೂಮು. ಡಬಲ್ ಬೆಡ್ ಕೊಡ್ತಾರೆ. ಸೊ 2 ದಿನಕ್ಕೆ ನಮಗೆ ಚಾರ್ಜ್ ಮಾಡಿರೋದವರು 184 pounds, ಇನ್ಕ್ಲೂಡಿಂಗ್ 2 ಬ್ರೇಕ್ಫಾಸ್ಟ್. 2 ದಿನನೂ ಮಾರ್ನಿಂಗ್ ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ ಇರುತ್ತೆ, ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ಸರ್ವಿಸ್ ತುಂಬಾ ಚೆನ್ನಾಗಿದೆ ಇವ್ರದ್ದು ಹೇಳಬೇಕಂದ್ರೆ. ಹಾಗಾಗಿ ನಾವು ಪ್ರತಿ ಸಾರಿ ಎಲ್ಲೇ ಬೇರೆ ಕಡೆ ಟ್ರಿಪ್ಗೆ ಹೋದ್ರೂ ಹಾಲಿಡೇ ಇನ್ ಎಕ್ಸ್ಪ್ರೆಸ್ಸೇ ನಾವು ಬುಕ್ ಮಾಡ್ಕೊಳ್ಳೋದು, ಚೆನ್ನಾಗಿರುತ್ತೆ. ಓಕೆ, ನಮಗೆ ರೂಮ್ ಅಲಾಟ್ ಮಾಡಿಕೊಟ್ರು. ಗುನು, ಯಾವ ರೂಮ್ ಅಮ್ಮ? The room is M012. M012, okay. Can you show us? Is this one? Yeah. ಸೊ ರೂಮ್ ಬಂದ್ವಿ, ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಅಲ್ಲಂದರೆ ಲಾಸ್ಟ್ ಲೆಗೋಲ್ಯಾಂಡಲ್ಲಿ ಹಾಲಿಡೇಕಿನ್ನ ಇಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಚೆನ್ನಾಗಿದೆ ಅಲ್ವಾ ರೂಮ್ ಇದು. ಸ್ವಲ್ಪ ಸ್ಪೇಷಿಯಸ್ ಅನಿಸುತ್ತೆ. ನೈಸ್. ಟಿ ವಿ, ಟೇಬಲ್, ಒಂದು ಚೇರ್ ಚೆನ್ನಾಗಿದೆ. ಡ್ರೆಸ್ಸಿಂಗ್ ಮಿರರ್, ಡ್ರೆಸ್ಸಿಂಗ್ ಮಿರರ್ ಚೆನ್ನಾಗಿ ಕೊಟ್ಟಿದ್ದಾರೆ. ಹೌದು. ಇದು ವಾಶ್ರೂಮ್ ಚೆನ್ನಾಗಿದೆ. ಕಡೆ ಶವರ್ ಸ್ಪೇಸ್, ನೈಸ್. ಸೊ ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಒಂದು ಸುತ್ತಮುತ್ತ ಏನೇನೋ ಒಂದು ಕಡೆ ಸ್ವಲ್ಪ ತಿರ್ಗಾಡ್ಕೊಂಡು ಬರೋಣ ಅಂದ್ಕೊಂಡಿದ್ದೀವಿ. ಸೊ ಮಕ್ಕಳನ್ನ ಕೇಳಬೇಕು, ಪೇಷನ್ಸ್ ಇದ್ರೆ ವಿಲ್ ಗೋ, ಇಲ್ಲ ಅಂತಂದರೆ ಇವತ್ತು ಬೇಗ ಡಿನ್ನರ್ ಮಾಡಿ ರೆಸ್ಟ್ ಮಾಡೋದು. ಆ್ಯಂಡ್ ನಾಳೆ ಪ್ಲ್ಯಾನ್ ಬಂದುಬಿಟ್ಟು ನಾವು ನಾಳೆ 1 ಡೇ ಟ್ರಿಪ್ ಪ್ಯಾಕೇಜ್ ಬುಕ್ ಮಾಡಿದ್ದಾರೆ. ಸೊ ಬೆಳಗ್ಗೆ 7:45ಗೆಲ್ಲೂ ಪಿಕಪ್ ಇದೆ. 7:45ಗೆಲ್ಲ ನಾವು ಆ ಲೊಕೇಶನಲ್ಲಿ ಇರಬೇಕು. ಹಾಗಾಗಿ ಇಲ್ಲಿ 7:15ಗೆಲ್ಲೂ ಬಿಡಬೇಕು. ಇಲ್ಲಿಂದ 15 ಮಿನಿಟ್ಸು ಕ್ಯಾಬಲ್ಲಿ. ಸೊ 7:15ಗೆಲ್ಲ ಬಿಡಬೇಕು. ಬ್ರೇಕ್ಫಾಸ್ಟ್ ಅನ್ಫಾರ್ಚುನೇಟ್ಲಿ 7ಗೆ ಸ್ಟಾರ್ಟು. ಸೊ 15 ಮಿನಿಟ್ಸಲ್ಲಿ ಎಷ್ಟಾಗುತ್ತೆ ಅಷ್ಟು ತಿಂದ್ಬಿಟ್ಟು ನಾವು ಹೊರಡಬೇಕು. ಸೊ ನಾಳೆ ಮಿಕ್ಕಿದ್ದು ವ್ಲಾಗ್ ಕವರ್ ಮಾಡ್ತೀನಿ. ಸೊ ಶುಭರಾತ್ರಿ.